ಇಂದು ಶ್ರೀ ವಿನಯ್ ಆರ್ ತಿಮ್ಮಾಪುರ್ ಮಾನ್ಯ ಅಬಕಾರಿ ಸಚಿವರ ಸುಪುತ್ರರಾದಂಥ ವಿನಯ್ ತಿಮ್ಮಾಪುರ್ ಅವರ ಜನ್ಮದಿನ ಇದ್ದು, ಈ ಜನ್ಮದಿನದ ಸಂಬಂಧ ಬೆಂಗಳೂರು ನಗರದ ಶೇಷಾದ್ರಿಪುರಂದಲ್ಲಿರ್ತಕ್ಕಂಥ ಮಾತಾಶ್ರೀ ಮನೋವಿಕಾಸ ಕೇಂದ್ರ ಬುದ್ಧಿಮಾಂದ್ಯಮ ಮಕ್ಕಳ ಶಾಲೆಯಲ್ಲಿ ಬಂದು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಅವರು ತಮ್ಮ ಇಂಥ ಶಾಲೆಗಳಿಗೆ ಆಗಿರ್ಬೋದು, ಆರ್ಫನೇಜ್ ಸ್ಕೂಲ್ಗಳಿಗೆ ಆಗಿರ್ಬೋದು, ವೃದ್ಧಾಶ್ರಮಗಳಿಗೆ ಆಗಿರ್ಬೋದು, ಬುದ್ಧಿಮಾಂದ್ಯಮ ಶಾಲೆಗಳಿಗೆ ಆಗಿರ್ಬೋದು, ಈ ಕಡೆ ಹೆಚ್ಚು ತಮ್ಮ ಸೇವೆಯನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕು ಎಂತಂದು ಅವರ ಆಶಯಗಳನ್ನು ನಾವಿಲ್ಲಿ ಪ್ರಸ್ತಾಪಿಸಲು ಬಂದಿದ್ದೇವೆ. ಅವರ ಈ ಹುಟ್ಟುಹಬ್ಬದ ಸಂಭ್ರಮದಂದು ಏನು ಇಂಥ ಮಕ್ಕಳಿಗೆ ಅವರಿಂದ ಶುಭ ಹಾರೈಕೆ ಅಂತಂದು ಹೇಳ್ತಾ ನಾವು ಅವರ ಅಭಿಮಾನಿಗಳ ತಂಡ ಇವತ್ತು ಇಂಥ ಮಕ್ಕಳ ಜೊತೆ ಅವ್ರ ಹುಟ್ಟುಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಖುಷಿ ಆಗ್ತಾ ಇದೆ. ಈ ಮಕ್ಕಳು ಆರೋಗ್ಯ ವೃದ್ಧಿ ಎಲ್ಲದೂ ಕೂಡ ಹೆಚ್ಚಾಗಲಿ, ಹಾಗೆ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ವಿನಯ್ ತಿಮ್ಮಾಪುರ ಅವರ ಆರೋಗ್ಯ ಆಯುಷ್ಯು ವೃದ್ಧಿ ಆಗಲಿ ಎಂದು ಆಶಯಿಸ್ತಾ ನಮ್ಮ ಈ ಆಚರಣೆ ಬಹಳ ಸಂತೋಷದಾಯಕ ಆಗಿದೆ ಅಂತಂದು ತಿಳಿಸುತ್ತೇವೆ. ಈ ಮಕ್ಕಳ ಇಂಥ ಬುದ್ಧಿಮಾಂದ್ಯ ಮಕ್ಕಳನ್ನ ಅವ್ರಿಗೆಲ್ಲರಿಗೂ ಕೂಡ ಆಶ್ರಯ ನೀಡಿ ತಂದೆಯ ಸ್ಥಾನವನ್ನ, ತಾಯಿ ಸ್ಥಾನವನ್ನ ಎಲ್ಲದನ್ನೂ ನೀಡಿರ್ತಕ್ಕಂಥ ಬಸವರಾಜ್ ಸರ್ ಅವ್ರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ಅವರ ಶ್ರಮ ಇದೆಯಲ್ಲ ಬಹಳ ಅದ್ಭುತವಾದಂಥದ್ದು. ಯಾಕಂದ್ರೆ ಇಲ್ಲಿ ಬೆಡ್ ರಿಟರ್ನ್ ಆಗಿರೋ ಮಕ್ಕಳು ಇದ್ದಾವೆ, ಮಕ್ಕಳಿಗೆ ಏನಂತ ಜ್ಞಾನನೇ ಇಲ್ಲ ತಲೆಯಲ್ಲಿ. ಅಂಥ ಮಕ್ಕಳನ್ನ ಇಟ್ಕೊಳ್ಳೋದು, ಅವ್ರನ್ನ ಸಾಕೋದು ಇದೆಯಲ್ಲ ದೊಡ್ಡ ಚಾಲೆಂಜು. ಅವ್ರ ಮುಂದಿನ ದಿನಮಾನಗಳಲ್ಲಿ ಈ ಆಶ್ರಮಕ್ಕೆ ನಾವು ಬರ್ತಾ ನಮ್ಮ ಕೈಲಾದಷ್ಟು ಕೂಡ ಸಹಾಯ ಸಹಕಾರ ನೀಡುತ್ತೇವೆ ಅಂತಂದು ಈ ಮೂಲಕ ತಮಗೆ ತಿಳಿಸಿರ್ಬೋದು.